ನಾಸೀರ್ ಹುಸೇನ್ ಬೆಂಬಲಿಗರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಟ್ಟು 8 ಮಂದಿಯನ್ನ ಪೊಲೀಸರು ಇಲ್ಲಿ ತನಕ ಅವರ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡೋ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. FSLಗೆ ವಾಯ್ಸ್ ಸ್ಯಾಂಪಲ್ ಅನ್ನ ಈಗಾಗಲೇ ಪೊಲೀಸರು ಕಳಿಸ್ಕೊಟ್ಟಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಲಭ್ಯ ಇದೆ. ಒಂದು ವೇಳೆ ಆ ವಿಡಿಯೋ ಒರಿಜಿನಲ್ ಅನ್ನೋದು ಈಗೇನು ಗೊತ್ತಾಗ್ತಾ ಇದೆ, ಅದು ಅಧಿಕೃತವಾಗಿ ಇನ್ನೂ ಸರ್ಕಾರ ಒಪ್ಕೊಂಡಿಲ್ಲ. ಅದು ಅಧಿಕೃತ ಒಪ್ಕೊಂಡ ಮೇಲೆ ಯಾರು ಅಂತಹ ಘೋಷಣೆಯನ್ನು ಕೂಗಿದ್ದಾರೋ 8 ಮಂದಿಯ ಪೈಕಿ ಒಬ್ಬರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಸರ್ಕಾರ ಒಪ್ಕೊಳ್ಬೇಕು. ಹೌದು, ಪಾಕ್ ಪರ ಘೋಷಣೆ ಕೂಗಿದ್ ನಿಜ ಅಂತ. ಅದನ್ನೇ ಒಪ್ಕೊಳ್ದೇ ಇದ್ರೆ ಅರೆಸ್ಟ್ ಅನ್ನುವಂತಹ ಪ್ರಶ್ನೆ ಎಲ್ಲಿಂದ ಬಂತು ಅನ್ನೋದು ಈಗ ಸಹಜವಾಗಿ ಉದ್ಭವಿಸುತ್ತೆ. ಮಮತಾ, ಏನಂದ್ರೆ ಪ್ರಮುಖವಾಗಿ ಇಲ್ಲಿ ಆಗಿರೋಂಥದ್ದು ಅದೇ. ಯಾಕೆಂದ್ರೆ ಆ ರೀತಿಯ ಪಾಕ್ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಏನಾದರೂ ಒಪ್ಕೊಂಡ್ಬಿಟ್ರೆ ಕೂಗದಂತ ವ್ಯಕ್ತಿ ಏನಿದ್ದಾನೆ ಆತ ತಪ್ಪಿಸ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ಆ ರಿಪೋರ್ಟ್ ಅನ್ನ ಹೈಡ್ ಅನ್ನ ಮಾಡಬೇಕು. ಅದಾದ ನಂತರ ಯಾರು ನಿಜವಾದ ಕಲ್ಪಿಟ್ ಏನಿದ್ದಾನೆ ಆತನನ್ನ ಬಂಧನಕ್ಕೊಳಪಡಿಸಬೇಕು ಅಂದ್ರೆ ಸುಖ ಸುಮ್ಮನೆ ಹೋಗಿ ಹಿಡ್ಕೊಂಡು ಬಂದು ಆತನನ್ನ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಪ್ರಕರಣಗಳಲ್ಲಿ. ಯಾಕೆಂದ್ರೆ ಆತನ ವಾಯ್ಸ್ ಸ್ಯಾಂಪಲ್ಗಳನ್ನ ಮ್ಯಾಚ್ ಮಾಡಿದ ನಂತರ ಅದನ್ನ ಹೌದು ಅದು ಟೆಕ್ನಿಕಲ್ ಆಗಿ ಆತನೇ ಕೂಗಿರುವಂಥದ್ದು. ಯಾಕಂದ್ರೆ ಒಂದು ಗುಂಪಿನಲ್ಲಿ ಸರಿಸುಮಾರು 100-150 ಜನ ಇದ್ರು. 150 ಜನ ಇದ್ದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಕೂಗದ ಸಂದರ್ಭದಲ್ಲಿ ಎಲ್ಲಿಂದನೋ ಒಂದು ವಾಯ್ಸ್ ಬರುತ್ತೆ ಅಂದಾಗ ಅಥವಾ ಯಾರು ವ್ಯಕ್ತಿ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಟೆಕ್ನಿಕಲ್ ಆಗಿ ಒಂದಷ್ಟು ಕಾಲಾವಕಾಶವನ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ಪೊಲೀಸ್ ತನಿಖೆಯಲ್ಲಿ ನಡೀತಾರಂತ ಪ್ರೊಸೀಜರ್. ಆದ್ರೆ ಸರ್ಕಾರ ಇನ್ನಷ್ಟು ಒತ್ತಡವನ್ನ ಹೇರಿ ಅಥವಾ ಯಾರ್ಯಾರು ಈ ರೀತಿಯಲ್ಲಿ ಕೂಗಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಬೇಗ ವಿಚಾರಣೆ ಮಾಡಿ ಕೇವಲ ಒಂದಷ್ಟು ಗಂಟೆಗಳಲ್ಲಿ ನಡೆಯುವಂತ ಪ್ರಕ್ರಿಯೆಗಳನ್ನ ಮುಗಿಸ್ಕೊಳ್ಬಹುದಿತ್ತು. ಕೇವಲ ಸ್ಟಾರ್ಟಿಂಗ್ ಮೊದಲನೇ ದಿನ ಬರ್ತಾರೆ, ಆ ರೀತಿ ಒಂದು ಯಾವುದೇ ರೀತಿಯ ಹೇಳಿಕೆಗಳು ಬಂದಿಲ್ಲ, ಆ ರೀತಿ ಯಾವುದೇ ರೀತಿಯ ಘೋಷಣೆಗಳು ಕೂಡ ಬಂದಿಲ್ಲ ಅಂತೇಳಿ ಫ್ಯಾಕ್ಟ್ ಚೆಕ್ ಪ್ರವೀಣ್ರೆಲ್ಲರೂ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಬಿಟ್ರು. ಜೊತೆಗೆ ಕ್ಲೀನ್ ಚಿಟ್ ಅನ್ನು ಕೂಡ ಕೊಟ್ಬಿಟ್ರು. ಅದು ಮೊದಲನೇ ದಿನದ ಪ್ರಕ್ರಿಯೆ ನಾಯಕರುಗಳದು. ಎರಡನೇ ದಿನದ ಪ್ರಕ್ರಿಯೆ ಬಂದು ಅಲ್ಲೂ ಒಂದಷ್ಟು ಬೇರೆ ಬೇರೆ ಹೇಳಿಕೆಗಳನ್ನ ಕೊಡುವಂಥದ್ದು. ಕೇವಲ ಏನೋ ಆ ರೀತಿ ಘೋಷಣೆ ಬಂದಿದೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳು ಬರ್ಲಿಕ್ಕೆ ಹೋಗ್ತದೆ, ಅಧಿಕೃತವಾಗಿ ಮಾಹಿತಿಗಳು ಬರ್ಲಿಕ್ಕೆ ಹೋಗ್ತದೆ. ಆ ಸಂದರ್ಭದಲ್ಲಿ ನಾಯಕರ ಮಾತುಗಳು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಮೂರನೇ ದಿನ ಅಧಿಕೃತವಾಗಿ ವರದಿ ಬಂದಿದೆ ಅಂತ ಗೊತ್ತಾಗ್ತದೆ. ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.